ಇತ್ತೀಚೆಗೆ ಚಿಕ್ಕಮಗಳೂರು ನಗರದಲ್ಲಿ ನಡೆದ ಪ್ಯಾಲೆಸ್ತೇನಿಯನ್ ಧ್ವಜ ಪ್ರದರ್ಶನ ಪ್ರಕರಣ ಮಾಸುವ ಮುನ್ನವೇ ಹಾಸನ ಜಿಲ್ಲೆ ಅರಸೀಕೆರೆ ನಗರದಲ್ಲೂ ಪ್ಯಾಲೆಸ್ತೈನ್ ಧ್ವಜ ಪ್ರದರ್ಶನವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸೆಪ್ಟೆಂಬರ್ 16ರಂದು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ನಡೆದಂತಹ ಬೈಕ್ ರ್ಯಾಲಿಯಲ್ಲಿ ಧ್ವಜ ಪ್ರದರ್ಶನ ಮಾಡ್ತಾ ಇರೋ ದೃಶ್ಯ ಕಂಡುಬಂದಿದ್ದು, ನಗರದ ವಿವಿಧ ರಸ್ತೆಗಳಲ್ಲಿ ನೂರಾರು ಬೈಕ್ಗಳಲ್ಲಿ ಬಂದ ಸವಾರರು ತಮ್ಮ ಧಾರ್ಮಿಕ ಬಾವುಟ, ಬಂಟಿಂಗ್ಸ್ ಹಾಗೂ ಘೋಷಣೆಗಳೊಂದಿಗೆ ಪ್ಯಾಲೆಸ್ತೈನ್ ಧ್ವಜ ಪ್ರದರ್ಶನ ಮಾಡಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ವ್ಯವಸ್ಥಿತವಾಗಿ ಸರಬರಾಜಾಗಿರುವ ಪ್ಯಾಲೆಸ್ತೇನಿಯನ್ ಧ್ವಜದ ಮೂಲವನ್ನ ಸರ್ಕಾರವು ಕಂಡುಹಿಡಿಯಬೇಕಿದೆ. ಈ ಧ್ವಜ ಪ್ರದರ್ಶನ ಮಾಡಿರುವ ವ್ಯಕ್ತಿಗಳು ಮತ್ತು ಪ್ರದರ್ಶನದ ಪ್ರೇರೇಪಣೆಗೆ ಮೂಲ ವ್ಯಕ್ತಿಗಳ ಬಗ್ಗೆ ತನಿಖೆ ನಡೆಯಬೇಕಿದೆ. ಇಲ್ಲದೇ ಇದ್ರೆ ದೇಶದ ಆಂತರಿಕ ಭದ್ರತೆಗೆ ಕಂಟಕವಾಗಲಿದೆ ಅಂತ ಹಿಂದೂ ಸಂಘಟನೆಗಳು ಅಭಿಪ್ರಾಯ ವ್ಯಕ್ತಪಡಿಸಿವೆ.